ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ. ನಾನಿವತ್ತು ನಿಮಗೊಂದು ಭಾಳ ಸಿಂಪಲ್ ಆಗಿರೋ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಈಗ ಕಿಡ್ನಿ ಸ್ಟೋನ್ಸ್ ಅಂತ ಅಂತೀವಲ್ಲ ಅಂಥವ್ರಿಗೆ ಇದಂತೂ ಭಾರಿ ಅಂದರೆ ಭಾರಿ ಒಳ್ಳೆಯದಿದು. ಅವ್ರು ಬರೀ ಅವರೇ ಕುಡಿಬೇಕು ಅಂತಲ್ಲ, ಯಾರು ಬೇಕಾದ್ರೂ ಕುಡಿಬೋದು. ಆದರೆ ಅವರಿಗೆ ಇದು ಭಾರಿ ಒಳ್ಳೆಯದು. ಕಲ್ಲು ಕರಗ್ತವೆ ಅಂತ ಹೇಳ್ತಾರೆ. ಕೂದಲು ಪಾದಲು ಏನಾದ್ರು ಇದ್ರೂ ಅವನು ಆಚೆಗೆ ಬರ್ತವೆ ಅಂತಲೇ ಹೇಳ್ತಾರೆ. ಹಾಗಾಗಿ ಇದು ನನಗೊಬ್ಬರು ಹೇಳಿದ್ರು. ನಾನು ಇದನ್ನು ನನಗೂ ಸ್ವಲ್ಪ ಹೊಟ್ಟೆ ನೋವು ಬಂದಿತ್ತು, ಕಿಡ್ನಿ ಸಣ್ಣ ಸ್ಟೋನ್ ಇದ್ದಾವೆ ಅಂತೇಳಿ. ಆವಾಗ ನಾನು ಇದನ್ನೇನು ಮಾಡಿದೆ, ನಾನು ಇದನ್ನು ರೆಸಿಪಿ ಮಾಡ್ಕೊಂಡು ಕುಡಿಯೋಕೆ ಕತ್ಕೊಂಡೆ. ತಿಂಗಳಿಗೆ ಒಂದು ಸತಿನೋ 2 ತಿಂಗಳಿಗೆ ಒಂದು ಸತಿನೋ 2 ಸತಿನೋ ಹಿಂಗೆ ಯಾವಾಗಾರ ಸಿಕ್ಕಾಗ ಭಾಳ ದಿನ ನೋಡೋದು ತಗೊಬಂದು ಮಾಡ್ಕೊಂಡು ಕುಡಿತಿದ್ದೆ. ಹೆಂಗೆ ಅವತ್ತಿಂದ ಏನು ಇವತ್ತಿನವರೆಗೂ ನೋವಿಲ್ಲಪ್ಪ. ಅದಕ್ಕೆ ನಿಮಗೂ ಏನಾರು ಆ ಥರ ಸಮಸ್ಯೆ ಇತ್ತು ಅಂತಂದರೆ, ಸಮಸ್ಯೆ ಇಲ್ಲ ಅಂದ್ರೂ ಅವಾಗವಾಗ ಇದನ್ನು ಒಂದು ಸತಿ ಮಾಡ್ಕೊಂಡು ಕುಡೀರಿ. ಆರೋಗ್ಯಕ್ಕೆ ಒಳ್ಳೆಯದು. ಇದೇನು ಹಗ್ಗ ಹಿಗ್ಗ ಅನ್ನಷ್ಟೊತ್ತಿಗೆ ಮಾಡ್ಬೋದು. ನಡೀರಿ ಇದನ್ನ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಂತೆ. ನೋಡಿರಿ, ನಾನಿವತ್ತು ಈ ಬಳಕ ದಿಂಡಿನ ಜ್ಯೂಸ್ ಮಾಡೋದಕ್ಕೆ ಬಳಕ ದಿಂಡು ತರಿಸಿದ್ದೀನಿ. ಇದು ಸುತ್ತ ಪದರಗಳೇ ಇರ್ತಾವೆ. ಅವು ತೀರಾ ಬಲ್ತಿರ್ತವೆ, ಅದ್ರಾಗ ಮಾಡಿದರೆ ಸರಿ ಹೋಗಲ್ಲ. ಆ ಪದರುಗಳೆಲ್ಲ ತೆಗೆದ್ಬಿಟ್ಟು ಇಂಥದ್ದು ಎಳೆದು ಏನಿರುತ್ತೆ, ಎಳೆ ದಿಂಡು ಮಾತ್ರ ತೊಗೋಬೇಕು. ಅದೇ ಎಳೆದು ತೀರಾ ನೀವು ನಾರಿರೋದು ತಗೊಂಡ್ರಿ ಅಂತಂದರೆ ಅದು ಸಜ್ಜಾಗಲ್ಲ, ಸರಿಯಾಗೋದಿಲ್ಲ, ಅದು ಬೇಡ. ಅದು ಇದು ಪಲ್ಯಕ್ಕಾಗಿತ್ತು ಅಂತಂದರೆ ನಾನೇನು ಮಾಡ್ತಿದ್ದೆ ಅಂತಂದ್ರೆ, ಮಜ್ಜಿಗೆ ನೀರು ಇಲ್ಲಾಂದ್ರೆ ಚಲೋ ನೀರಿಗೆ ಸ್ವಲ್ಪ ಮೊಸರು ಹಾಕಿ ಇದನ್ನ ಹೆಚ್ಚಿ ಅದಕ್ಕೆ ಹಾಕ್ತಿದ್ದೆ. ಯಾಕಂದರೆ ಅವು ಸ್ವಲ್ಪ ಹೊತ್ತು ಬಿಟ್ಟಿದ್ದಂಗೆ ಕರಗಾಗ್ಬಿಡ್ತವೆ. ಇದು ನಾನು ನೇರವಾಗಿ ಜ್ಯೂಸೇ ಮಾಡೋದ್ರಿಂದ ಹಂಗೇನು ಮಾಡೋದಿಲ್ಲ. ಏನು ಮಾಡ್ತೀನಪ್ಪ ಅಂದರೆ, ಇದನ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಮೇಲಿರೋ ಪದರುಗಳಲ್ಲಿ ತೆಗೆದುಬಿಟ್ಟು ಎರಡೂ ಕಡೆದು ತೆಗೆದು ಹಾಕ್ತೀನಿ. ಇಷ್ಟಿದ್ದು ಆಯಿತಾ. ಇದು ಬೇಡ, ಹಿಂಗೆ ಕರಗಿರುತ್ತಲ್ಲ ನೋಡ್ರಿ. ಹಿಂಗೆ ಪ್ರತಿ ಸರಿ ಹೆಚ್ಚಿದಾಗ್ಲೂ ಹಿಂಗೆ ನಾರು ಬಿಡ್ತಿದ್ದು, ನಾರು ಇರುತ್ತೆ. ಇದನ್ನೊಂಚೂರು ತೆಗಿಬೇಕು. ನೀವು ಪಲ್ಯನೇ ಮಾಡಲಿ ಏನೇ ಮಾಡಲಿ ಇದನ್ನ ತೆಗಿಬೇಕಾಗತ್ತೆ. ಇದನ್ನ ಹಾಕಬಾರ್ದು. ಇದನ್ನ ಹಾಕಿದ್ರೆ ತಿನ್ಬೇಕಾದ್ರೆ ನಾರು ಅನಿಸ್ತಿರುತ್ತೆ. ಹಿಂಗೆ ಎರಡೂ ಕಡೆನೂ ಹೆಚ್ಚಿ ತೆಗೀರಿ ಇದನ್ನ. ಆಯಿತಾ, ಹಿಂಗೆ ನಾರು ಬರುತ್ತೆ ನೋಡಿರಿ, ನಿಮ್ಗೆ ಕಾಣಿಸ್ತೈತಲ್ಲ. ಈ ನಾರನ್ನ ತೆಗಿಬೇಕು ಹಿಂಗೆ ನೋಡಿ. ಒಂಥರ ರೇಷ್ಮೆ ನೂಲು ಬಂದಂಗೆ ಬರುತ್ತೆ ಹಿಂಗೆ ಹೇಳಿದ್ರೆ. ಆಯಿತಾ, ಎರಡೂ ಕಡೆ ಪಲ್ಯನೂ ಮಾಡ್ಕೊಂಡು ತಿನ್ಬೋದು. ಇದರಲ್ಲಿ ಭಾರಿ ಚೆನ್ನಾಗಿರುತ್ತೆ. ಆರೋಗ್ಯಕ್ಕಂತೂ ಇದು ಅಮೃತ. ಇದು ಬರೀ ಕಿಡ್ನಿ ಕಲ್ಲಿರೋರು ಅವರೇ ಕುಡಿಬೇಕು ಅಂತೇನಿಲ್ಲ, ಯಾರು ಬೇಕಾದರೂ ಕುಡಿಬೋದು ಮನೆಯಲ್ಲಿ. ಆಯಿತಾ, ಯಾಕಂದರೆ ಒಂಚೂರು ಇದೆಲ್ಲ ಗೊತ್ತಾಗಲಿ ಅಂತ ನಿಮಗೆ ಒಂಚೂರು ದೊಡ್ಡ ವಿಡಿಯೋ ಮಾಡ್ತೀನಿ ನಾನು. ಇಲ್ಲಾಂದರೆ ಗೊತ್ತಾಗೋದಿಲ್ಲ. ಅದೇ ಗತ್ತಲ್ಲಿ ಮಾಡಿ ನೀವು ಚೆಲ್ಲಿದ್ರೆ ಏನು ಮಾಡ್ತೀರಾ. ಬೇಕಾದ್ರೆ ಹಿಂಗೆ ನಿಮ್ಗಿನ್ನ ತೀರಾ ಒಂಚೂರು ಎಳೆದು ಬೇಕು ಅಂತಂದರೆ ಇನ್ನೂ ಒಂದು ಲೇಯರ್ ತೊಗೋಬೋದು ನೀವು. ಇಲ್ಲ ಹಿಂಗೆ ಇದು ಮಾಡಿದ್ರೆ ಇನ್ನೊಂದು ಪದರು ಹೋಗುತ್ತೆ ಇದು. ಆಯಿತಾ, ಹಂಗಾಗಿ ಸಾಕಿದೆ. ನಾನು ತೀರಾ ಅಂತ ಏನು ಬಲ್ತಿಲ್ಲ, ಹಂಗಾಗಿ ನಾನು ಇಷ್ಟು ಇದು ತೊಗೋತೀನಿ. ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ, ಒಂದು ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ಅದನ್ನ ಹೆಚ್ಚು ಹಾಕೋತೀನಿ. ಇದನ್ನ ನಾನು ಚೆನ್ನಾಗಿ ತೊಳೆದಿದ್ದೀನಿ. ಆಯಿತಾ, ಪ್ರತಿ ಸತಿ ಹಿಂಗೆ ತೆಗ್ದಾಗ್ಲೂ ಹಿಂಗೆ ನಾರು ಬರ್ತಾನೆ ಇರುತ್ತೆ. ಹಿಂಗೆ ಇದನ್ನು ನೀವು ತೆಗಿಬೇಕು. ಆಮೇಲೆ ನೀವೇನಾದ್ರು ಬಿಳೆ ಬಟ್ಟೆ ಹಾಕ್ಕೊಂಡು ಇನ್ನು ಹೆಚ್ಚಿಬಿಡ್ರಿ, ಕರೆ ಆಗುತ್ತೆ. ಇದ್ರ ಕರೆ ಆಯಿತು ಅಂತಂದರೆ ಹೋಗೋದಿಲ್ಲ ಅದು. ಒಂದು ಸತಿ ಕರೆ ಆಯ್ತು, ಬಾಳೆ ಕರೆ ಅಂದರೆ ಅದು ಹೋಗಲ್ಲ. ಅದು ಎಷ್ಟೇ ತೊಳೆದ್ರೂ ಹೋಗೋದಿಲ್ಲ. ಹಂಗಾಗಿ ಒಂಚೂರು ನೋಡ್ಕೊಳ್ರಿ. ಒಂಚೂರು ತೆಳ್ಳಗೆ ತೆಗಿತೀನಿ ನೋಡಿರಿ. ಈ ಥರ ನಾರು ಬರ್ತಾನೆ ಇರುತ್ತೆ. ಆಯಿತಾ, ನಾನಂದರೆ ಇದ್ರಾಗ ಒಂದು 5 ಪೀಸ್ ಹಾಕತ್ತೀನಿ ಅಷ್ಟೇ, ಒಂದು ಸತಿಗೆ ಮಾಡ್ಕೊತಿರೋದು. ಆಯಿತಾ, ಹಿಂಗೆ ಹೆಚ್ಚಿಬಿಟ್ಟು ಮಿಕ್ಸಿ ಜಾರ್ಗೆ ನೇರವಾಗಿ ಹಾಕತ್ತೀನಿ. ನಾನೇನು ಇದನ್ನೇನು ಮತ್ತೆ ಮಜ್ಜಿಗೆ ನೀರು ಮೊಸರು ನೀರಿಗೆ ಹಾಕೋತಿಲ್ಲ. ಒಂದು ಹಾಕ್ಕೊಂಡೆ ಹಿಂಗೆ ತೆಗಿಬೇಕಿದ್ನ. ಈ ಥರ ನಿಜ ಕಿಡ್ನಿ ಸ್ಟೋನ್ ಇರುತ್ತಲ್ಲ, ಹೊಟ್ಟೆ ನೋವು ಬಂತು ಅಂತಂದರೆ ಯಪ್ಪ 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 ಅಂತಿಂಥ ಯಮ ಹಿಂಸೆ ಅಲ್ಲ ಅದು. ಅಯ್ಯಪ್ಪ, ಇದು ಎದಕ್ಕೆ ಬೇಕು ಜೀವನ ಅಂತ ಅನ್ನಿಸ್ಬಿಡುತ್ತೋ, ಅಂಥ ಕೆಟ್ಟು ನೋವೋದು. ಆಯಿತಾ, ನೀವು ಇದನ್ನ ಕುಡಿದು ನೋಡಿರಿ, ನಿಮಗೆ ಗೊತ್ತಾಗುತ್ತೆ ಹೆಂಗೆ ಅಂತೇಳಿ. ಫಸ್ಟ್ನೇ ಸತಿ ಕುಡಿತಿದ್ದೀರಾ ಅಂತಂದರೆ ಜಾಸ್ತಿ ಕುಡಿಬೇಡ್ರಿ. ಒಂದು 300 ml ಅಷ್ಟು ಕುಡೀರಿ. ಆಯಿತಾ, ಒಂದು 300 ml ಅಷ್ಟು ಕುಡೀರಿ. ಜಾಸ್ತಿ ಕುಡಿದ್ರೆ ಸ್ವಲ್ಪ ಇದು ಕುಡ್ದಾಗ ಏನು ಅನಿಸುತ್ತಪ್ಪ ಅಂತಂದರೆ, ಸ್ವಲ್ಪ ಹೊಟ್ಟೆಲಿ ಒಂಚೂರು ಹಾಗೆ ಹಿಂಡ್ದಂಗೆ ಅನಿಸುತ್ತೆ, ಒಂಚೂರು ಸಂಕಟದಂಗೆ ಆಗುತ್ತೆ. ಅದಕ್ಕೆ ನೀವು ಹೆದರಿಕೆಣಕ್ಕೆ ಹೋಗ್ಬೇಡ್ರಿ, ಏನೂ ತೊಂದರೆ ಇಲ್ಲ. ಆಯಿತಾ, ಆಮೇಲೆ ಸರಿ ಆಗುತ್ತೆ. ತೀರಾ ತಿಂಗಳಾಗ 1-2 ಸತಿ ಕುಡೀರಿ. ಕಿಡ್ನಿ ಸ್ಟೋನು ಇವೆಲ್ಲ ಕ್ಲಿಯರ್ ಆಗ್ತದೆ. ಆಮೇಲೆ ಏನಾದ್ರು ಕೂದಲು ಹೊಟ್ಟೆಯಲ್ಲಿ ಕೂದಲಿದ್ರೂ ಬರ್ತವೆ ಹೊರಕ್ಕೆ ಅಂತ ಹೇಳ್ತಾರಪ್ಪ. ಎಷ್ಟು ಹಾಕಿದೆ, 2 ಹಾಕಿದ್ನಲ್ಲ.
ಮೂರು ಇದು ಸ್ವಲ್ಪ ದೊಡ್ಡದಿರೋದ್ರಿಂದ 3 ಹಾಕತ್ತೀನಿ, ಸಾಕಾಗುತ್ತೆ 3. ಇದು ನಿಂಗೆ ಇಟ್ಟು ಆಮೇಲೆ ಮತ್ತೆ ಮಾಡ್ಕೊತೀನಿ, ನಿಮ್ಗೆ ತೋರ್ಸೋಕ್ಕೆ ಅಂತೇಳಿ ಸ್ವಲ್ಪ ಮಾಡ್ತಾಯಿದ್ದೀನಿ ನಿಮಗೆ, ಆಯಿತಾ. ಇದಿರಲಿ ಹಿಂಗೆ. ಇವಾಗ ಇದಕ್ಕೆ ಏನೇನು ಹಾಕೋಬೇಕು ಅಂತೇಳಿ ತೋರಿಸ್ತೀನಿ ಬರ್ರಿ. ಇವಾಗ ಇದಕ್ಕೆ ಒಂದು 3 ಬಿಲ್ಲೆ ಅಷ್ಟು ಹಾಕ್ಕೊಂಡಿದ್ದೀನಿ, ಸಾಕು ಒಂದು ಸತಿಗೆ ಆಗೋ ಅಷ್ಟು. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಒಂದಿಷ್ಟು, ಇದಕ್ಕೆ ಹಾಕ್ಕೊಳ್ರಿ. ಆಮೇಲಿಂದ ಕಲ್ಲುಪ್ಪು ಹಾಕ್ಕೊತಿದ್ದೀನಿ. ನಿಮ್ಮ ಹತ್ರ ಏನಾರ ಸೈಂಧವ ಲವಣ ಅಂತ ಬರುತ್ತಲ್ಲ, ಅದು ಏನಾದ್ರು ಇತ್ತು ಅಂತಂದರೆ ಅದನ್ನು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಸದ್ಯ ನಾನು ಕಲ್ಲುಪ್ಪೆ ಹಾಕ್ತಾಯಿದ್ದೀನಿ, ಎಷ್ಟು ಬೇಕೋ ಅಷ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಒಂದು 8-10 ಕಾಳು ಮೆಣಸು ಹಾಕ್ತಾಯಿದ್ದೀನಿ, ಒಂದು 8ರಿಂದ 10 ಕಾಳು ಮೆಣಸು. ಆಮೇಲಿಂದ ನಾವು 4 ಜೀರಿಗೆ, ಒಂದಿಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ, ಆಯಿತಾ. ಇದಾದಮೇಲೆ ಏನು ಮಾಡ್ತೀನಿ ಅಂತಂದರೆ ಒಂದು ಅರ್ಧ ಒಳಕ್ಕೆ ನಿಂಬೆಹಣ್ಣು ಹಿಂಡ್ತೀನಿ, ಆಯಿತಾ. ಒಂದು ಅರ್ಧ ಒಳಕ್ಕೆ ಹಿಂಡ್ರಿ. ಇದು ಬೀಜ ತೆಗೀರಿ, ಯಾಕಂದರೆ ಮತ್ತೆ ವಿಷಕಾರಿ ಇತ್ತದ ಅದರಲ್ಲಿ ಇದ್ದರೆ. ಇವಾಗ ಏನಿಲ್ಲ, ಇಷ್ಟೇ. ಸ್ವಲ್ಪ ನೀರು ಹಾಕಿ ರುಬ್ಬಿದ್ವಿ ಅಂತಂದರೆ ಸ್ವಲ್ಪ ನೀರು ಹಾಕಿ ನೋಡ್ರಿ. ಹಿಂಗೆ ನುಣ್ಣು ರುಬ್ಕೊಂಡು ಆದಮೇಲೆ ಒಂದು ಸ್ಟೀಲಿನ ಚರಕ್ಲಿ ತೊಗೊಂಡು ಸೋಸ್ಕೋಬೇಕು, ಸೋಸ್ಕೊಂಡೇ ಕುಡಿಬೇಕು. ಯಾವುದೇ ಕಾರಣಕ್ಕೂ ಹಂಗೆ ನೇರವಾಗಿ ಕುಡಿಬೇಡ್ರಿ, ಯಾಕಂದರೆ ಇದರಲ್ಲಿ ಇನ್ನೂ ನಾರು ಇದ್ದೇ ಇರುತ್ತೆ. ಆ ನಾರನ್ನ ಕುಡಿದ್ರೆ ಗಂಟ್ಲ ಸಿಗಾಕೋಬೋದು. ಹಂಗಾಗಿ ಯಾವುದಕ್ಕೂ ನೀವು ಸೋಸ್ಕೊಂಡೇ ಕುಡಿಬೇಕು, ಹಂಗೆ ಕುಡಿಯೋಕ್ಕೆ ಹೋಗ್ಬೇಡ್ರಿ, ಆಯಿತಾ. ಇಷ್ಟೇ ನೋಡಿರಿ, ಇಷ್ಟು ನೀವು ಕುಡಿದ್ರಿ ಅಂತಂದರೆ ರುಚಿನೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಸ್ವಲ್ಪ ನೀರು ಹಾಕ್ಕೊಂಡು ಸೋಸ್ಕೋಬೇಕು. ಆಮೇಲೆ ಇದನ್ನ ತೀರಾ ತೆಳ್ಳಗೂ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ, ತೀರಾ ಮಂದಗೂ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಒಂದು ಅವಣಿಗಿರಲಿ. ಇದನ್ನ ಯಾರು ಬೇಕಾದ್ರೂ ಕುಡಿಬೋದಪ್ಪ, ಹೊಟ್ಟೆ ಕಲ್ಲಿದ್ದರೆ ಕುಡಿಬೇಕು ಅಂತಿಲ್ಲ, ಯಾರು ಬೇಕಾದ್ರೂ ಕುಡಿಬೋದು, ಆರೋಗ್ಯಕ್ಕೆ ಒಳ್ಳೆಯದು. ತೀರಾ ತಿಂಗಳಿಗೆ ಒಂದು ಸತಿ ಆದರೂ ಕುಡಿಬೇಕಿಂತದನ್ನ. ನನಗೂ ಹೊಟ್ಟೆ ನೋವು ಬಂದಿತ್ತು ಒಂದು ಸತಿ ಹಿಂಗೆ, ಕಲ್ಲಿದ್ದಾವೆ ಅಂತೇಳಿ. ನಾನು ಇದನ್ನ ಅವಾಗ ಕುಡಿಯೋಕೆ ಹತ್ಕೊಂಡೆ. ಅವತ್ತಿಂದ ಇವತ್ತಿಗೆ ಹೆಂಗೆ ದೇವ್ರ ದಯೆಯಿಂದ ಯಾವತ್ತೂ ನೋವು ಬಂದಿಲ್ಲಪ್ಪ. ಅದು ನಿಮ್ಗೆ ಏನಾರು ಇದು ರೆಸಿಪಿ ಇಷ್ಟ ಆಗಿತ್ತು ಅಂತಂದರೆ ಮಾಡ್ಕೊಂಡು ಕುಡಿದು ನೋಡಿರಿ. ನೀವೇನಾದರೂ ಮೊದಲ ಸತಿ ಕುಡಿತಿದ್ರೆ ಒಂದೇ ಸತಿ ಜಾಸ್ತಿ ಕುಡಿಯೋಕೆ ಹೋಗ್ಬೇಡ್ರಿ, ಒಂದು 250 ml ಒಂದು 300 ml ಕುಡೀರಿ. ಆಮೇಲೆ ಬೇಕಾದ್ರೆ ತಿಂಗಳಿಗೆ 1 ಸತಿ 2 ಸತಿ ಒಂದು 400 ml ಅಷ್ಟು ಕುಡಿತಾ ಬರೀ. ಖಾಲಿ ಹೊಟ್ಟೆ ಕುಡಿಬೇಕಿದು, ಆಯಿತಾ. ಖಾಲಿ ಹೊಟ್ಟೆ ಕುಡಿದ್ಬಿಟ್ಟು ಒಂದು ಅರ್ಧ ಗಂಟೆ ಆದಮೇಲೆ ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಕುಡಿದು ಆಮೇಲೆ ತಿಂಡಿ ಪಂಡಿ ಏನಾರ ತಿನ್ಬೋದು. ಆವಾಗ ಒಳ್ಳೆ ಪರಿಣಾಮಕಾರಿಯಾಗಿರುತ್ತೆ ಅಂತೇಳಿ ಇದಕ್ಕೆ. ಅಷ್ಟೇ. ಇದನ್ನೇನು 2ನೇ ಸತಿ ಏನು ಮಾಡ್ತೀನಿ, ನಾನು ಸುಮ್ಮನೆ ಯಾಕೆ ಕಲಾಕ ಮಾಡೋದು ಅಂತೇಳಿ ಇನ್ನೊಂಚೂರು ನೀರು ಹಾಕಿ ಹಿಂಗೆ ಗರ್ರ ಅನಿಸಿ ಮತ್ತೆ ಇನ್ನೊಂದು ಸತಿ ಸೋಸ್ಕೊತೀನಿ. ಗೊತ್ತಾಯ್ತಾ. ಅಷ್ಟೇ ನೋಡಿರಿ ಎಷ್ಟು ಚೆನ್ನಾಗಿ ಬಂತು ಅಂತೇಳಿ, ಆಯಿತಾ. ಸರಿ, ಆಯಿತು. ನಿಮ್ಗೆ ಇಷ್ಟ ಆಗಿದ್ದರಿಂದ ನಾನು ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿರಿ. ಟಾಟಾ, ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.